ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಬಿಜೆಪಿ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಲಾಗಿತ್ತು. ಸದ್ಯ ಈ ಹಲ್ಲೆಯನ್ನ ಬಿಜೆಪಿ ಖಂಡಿಸ್ತಾ ಇದೆ. ಬಿವೈ ರಾಘವೇಂದ್ರ ಅವರು ಈ ಹಲ್ಲೆ ಕುರಿತಂತೆ ಮಾತನಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಇಲ್ಲಿ ಅಧಿಕಾರ ಶಾಶ್ವತ ಅಲ್ಲ, ಈ ರೀತಿ ಗೂಂಡಾಗಿರಿ ಸರಿಯಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಈ ಪ್ರಕರಣಗಳು ಜಾಸ್ತಿ ಆಗಿದೆ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ವಿರುದ್ಧ ಸಂಸದರಾಗಿರುವಂತಹ ಬಿವೈ ರಾಘವೇಂದ್ರ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ. ಭದ್ರಾವತಿಗೆ ಕಳಂಕ ತರುವಂತಹ ಕೆಲಸವನ್ನ ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಕೆಲವು ಅಧಿಕಾರಿಗಳು ಇಂತಹ ಕೃತ್ಯಕ್ಕೆ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಇಂತಹ ಕೆಟ್ಟ ರಾಜಕಾರಣ ಯಾವಾಗಲೂ ನಡೆಯೋದಿಲ್ಲ. ಕಾಂಗ್ರೆಸ್ನವರು ಶಾಸಕರ ಕಡೆಯವರು ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೆ ಮೊದಲು ಕಾರ್ ಜಖಂ ಮಾಡಿದ್ರು. ಹಲ್ಲೆ ಮಾಡಿದ ವ್ಯಕ್ತಿಗಳನ್ನ ಇನ್ನೂ ಕೂಡ ಬಂಧಿಸಿಲ್ಲ. ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರ ರೀತಿ ನಡೆದುಕೊಳ್ತಾ ಇದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಸಂಸದರಾಗಿರುವಂಥ ಬಿವೈ ರಾಘವೇಂದ್ರ ಅವರು ಮಾಡಿದ್ದಾರೆ. ಇದೇ ತಿಂಗಳು ಹೋದ ಭಾನುವಾರ ನಮ್ಮ ಭದ್ರಾವತಿಯ ಯುವ ಮೋರ್ಚಾ ಪದಾಧಿಕಾರಿಗಳಂತ ಗೋಕುಲ್ ಕೃಷ್ಣನ ಮೇಲೆ ಮಾರಣಾಂತಿಕವಾದಂಥ ಒಂದು ಹಲ್ಲೆಯನ್ನು ಕಾಂಗ್ರೆಸ್ಸಿನ ಅದರಲ್ಲೂ ವಿಶೇಷವಾಗಿ ಶಾಸಕರ ಕಡೆಯವರು ಹಲ್ಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕಿಂತ 2 ದಿನ ಮೊದಲೇ ಅವ್ರ ಮನೆ ಮುಂದಿದ್ದಂಥ ಕಾರ್ ಮೇಲೆ ಅಟ್ಯಾಕ್ ಮಾಡುವಂಥ, ಕುಟುಂಬದ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಆಯಿತು. ಅದನ್ನು ಗೌರವಾನ್ವಿತ ರಕ್ಷಣಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆ ಗಮನಕ್ಕೆ ತಂದರೂ ಕೂಡ ಅವರ ನೆಗ್ಲಿಜೆನ್ಸಿಯಿಂದ ಮಾರನೇ ದಿನ ಮತ್ತೆ ಈ ರೀತಿಯಂಥ ಒಂದು ಹಲ್ಲೆ ಆಯಿತು. ಇದಾದ ಮೇಲೆ ಈಗೂ ಕೂಡ ಆ ಹಲ್ಲೆ ಮಾಡಿದಂಥ ವ್ಯಕ್ತಿಗಳು ಕೇವಲ ಹಲ್ಲೆ ಮಾಡಿದ್ದಾರೆ. ಅದು ಅಟೆಂಪ್ಟ್ ಟು ಮರ್ಡರ್. ಏನು ತಲೆ ಮೇಲೆ ಕಲ್ಲು ಹೊಡೆದು ಸತ್ತಾದ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಹಾಕಬೇಕಾ? ಯಾಕೆ ಇಷ್ಟು ಹಗುರವಾಗಿ ತೆಗೆದುಕೊಳ್ಳುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಅನ್ನೋ ರೀತಿಯಲ್ಲಿ ನಡವಳಿಕೆ ಇವ್ರದ್ದು ಏನಿದೆ? ಯಾವ ಒತ್ತಡದಿಂದ ಈ ರೀತಿ ನಡ್ಕೊತಾ ಇದ್ದೀರಿ? ಇವತ್ತು ಭದ್ರಾವತಿ ಅಂದರೆ ಒಂದು ಒಳ್ಳೆ ರೀತಿಯಂಥ ಒಂದು ಹೆಸರಿದೆ. ಅಂಥ ಭದ್ರಾವತಿಗೆ ಕಳಂಕ ತರುವಂಥ ಕೆಲವು ಕಿಡಿಗೇಡಿಗಳು ಈ ರೀತಿಯಂಥ ಒಂದು ಷಡ್ಯಂತ್ರನ ಮಾಡ್ತಿರೋಂಥ ಈ ಸಂದರ್ಭದಲ್ಲಿ ಸರ್ಕಾರದ ಮತ್ತು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಇದು. ಈ ಸಂದರ್ಭದಲ್ಲಿ ಈ ರೀತಿಯಂಥ ಗುಂಡಾಗಿರಿ, ಮಟ್ಕ ಇರ್ಬೋದು, ಜೂಜ್ ಇರ್ಬೋದು, ಇವತ್ತು ಭದ್ರಾವತಿ ಅಂದರೆ ಈ ರೀತಿಯಂಥ ಒಂದು ದಿಕ್ಕಲ್ಲಿ ನೋಡುವಂಥ ಒಂದು ಕೆಟ್ಟ ಪರಿಸ್ಥಿತಿಗೆ ತೆಗೆದುಕೊಳ್ಳುವಂಥ ಪ್ರಯತ್ನ ಕೆಲವು ಕಿಡಿಗೇಡಿಗಳು ಏನು ಮಾಡ್ತಾ ಇದ್ದಾರೆ. ಈಗೂ ಕೂಡ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ, ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ. ಈಗೂ ಕೂಡ ಯಾವುದೋ ಸಣ್ಣ ಪುಟ್ಟ ಹಲ್ಲೆ ಅನ್ನೋ ರೀತಿಯಲ್ಲಿ ಇದೇ ರೀತಿ ಆ ವ್ಯಕ್ತಿ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸ್ ಹಾಕಿಸುವಂಥ ಷಡ್ಯಂತ್ರ ನಡೆದಿದೆ. ಇದೇ ತಿಂಗಳು ಹೋದ ಭಾನುವಾರ ನಮ್ಮ ಭದ್ರಾವತಿಯ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.